ಹುಳ್ಜಾ ಸಿಮ್ ಸಿಮ್ ಕತೆಗಳ ಭಂಡಾರದಿಂದ ಇಂದಿನ ಕಥೆಯ ಹೆಸರು ಹುಲ್ಲುಗಾವಲಿನ ಪುಟ್ಟ ಮೇಕೆ. ಬನ್ನಿ ಕಥೆಯನ್ನು ಪ್ರಾರಂಭಿಸೋಣ. ಪುಟ್ಟ ಮೇಕೆಯೊಂದು ಹುಲುಸಾದ ಹುಲ್ಲನ್ನು ಹುಡುಕಿ ಹೊರಟಿತು. ಮೇಲಿನ ನೀಲಿ ಆಕಾಶವನ್ನು ಅದು ನೋಡಲಿಲ್ಲ. ಕೆಳಗೆ ಹರಿಯುವ ನದಿಯ ಇಂಪಾದ ಜುಳುಜುಳು ನಾದವನ್ನು ಅದು ಆಲಿಸಲಿಲ್ಲ. ಮರದ ಮೇಲೆ ಕುಳಿತ ಹಕ್ಕಿಯೊಂದು ಕೇಳಿತು, ನೀನು ಹೇಗಿದ್ದೀಯಾ? ಆದರೆ ಪುಟ್ಟ ಮೇಕೆ ಉತ್ತರಿಸಲಿಲ್ಲ. ಅದರ ಪಾಡಿಗೆ ಅದು ಮೇವನ್ನು ಅರಸಿ ಮುಂದೆ ಸಾಗಿತು. ಹಾಗೆ ಮುಂದೆ ಸಾಗುತ್ತಾ ಅಮ್ಮನಿಂದ ಬಹಳ ದೂರ ದೂರ ನಡೆಯಿತು. ತನಗೆ ಸಿಕ್ಕ ಸಿಹಿಯಾದ ಹುಲ್ಲನ್ನು ಸವಿಯುತ್ತಾ ಇತ್ತು. ಅದು ಅದರ ಅಮ್ಮನಿಂದ ಬಹುದೂರ ಸಾಗಿತ್ತು. ಅಮ್ಮ ಮೇಕೆಯು ಪುಟ್ಟ ಮೇಕೆಯು ಎಲ್ಲಿ ಹೋಯಿತೆಂದು ಚಿಂತಿಸುತ್ತಾ ಜೋಳದ ಪೊದೆಗಳಲ್ಲಿ ಹುಡುಕತೊಡಗಿತು. ಆದರೆ ಅದು ಅಲ್ಲಿ ಕಾಣಲಿಲ್ಲ. ಅಮ್ಮ ಮೇಕೆ ನದಿಯ ಬಳಿಗೆ ಬಂದು ಹುಡುಕಿತು. ಆದರೆ ಅಲ್ಲಿಯೂ ಕೂಡ ಅದು ಕಾಣಿಸಲಿಲ್ಲ. ಎಲ್ಲಿ ಹೋದೆ ಪುಟ್ಟ ಕಂದ ಎಂದು ಅಮ್ಮ ಮೇಕೆಯು ಗೋಳಿಟ್ಟಿತು. ಮರದ ಮೇಲಿನ ಹಕ್ಕಿಯು ಅಮ್ಮ ಮೇಕೆಗೆ ಪುಟ್ಟ ಮೇಕೆಯು ಸೇತುವೆಯ ಆಚೆ ಹುಲ್ಲುಗಾವಲಿನಲ್ಲಿ ಮಲಗಿದೆ ಎಂದು ಹೇಳಿತು. ಅಮ್ಮ ಮೇಕೆಯು ಸೇತುವೆಯನ್ನು ದಾಟಿ ಹುಲ್ಲುಗಾವಲಿಗೆ ಹೋಯಿತು. ಅಲ್ಲಿ ಚೆನ್ನಾಗಿ ನಿದ್ರಿಸುತ್ತಿದ್ದ ಪುಟ್ಟ ಮೇಕೆಯನ್ನು ಕಂಡಿತು. ಎದ್ದೇಳು ಪುಟ್ಟ ಮರಿ ಎಂದು ಅಮ್ಮ ಪ್ರೀತಿಯಿಂದ ಹೇಳಿತು. ನೀನು ದಾರಿ ತಪ್ಪಿದ್ದೆ. ನಾನು ದಾರಿ ತಪ್ಪಿರಲಿಲ್ಲ, ನಾನು ಯಾವಾಗಲೂ ಇಲ್ಲಿಯೇ ಇರುವುದು ಎಂದಿತು ಪುಟ್ಟ ಮೇಕೆ. ಈ ಕಥೆ ನಿಮಗೆ ಇಷ್ಟವಾಗಿದೆ ಎಂದು ನಾವು ಭಾವಿಸುತ್ತೇವೆ. ಹಾಗಾದರೆ ಈ ದಿನದ ಪ್ರಶ್ನೆ ನಿಮಗಾಗಿ, ಅಮ್ಮ ಮೇಕೆಗೆ ಪುಟ್ಟ ಮೇಕೆ ಎಲ್ಲಿ ಸಿಕ್ಕಿತು?